ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ನೆಟ್ವರ್ಕ್ ಎಂದರೆ ಅದು ಭಾರತೀಯ ರೈಲ್ವೆ ಇಲಾಖೆ ಮತ್ತು ಇಂಡಿಯನ್ ಆರ್ಮಿ. ಹಾಗಾದರೆ ಅತಿ ಹೆಚ್ಚು ಮಹಿಳೆ ಸಿಬ್ಬಂದಿ ಇರುವುದು ನಮ್ಮ ಭಾರತೀಯ ರೈಲ್ವೆ ಇಲಾಖೆ. ಹಾಗೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆನಲ್ಲಿ ನಮ್ಮ ಮೈಸೂರು ಡಿವಿಷನ್ TT ಆಫೀಸರ್ಸ್, ಲೋಕೋ ಪೈಲಟ್ ಆಫೀಸರ್ಸ್, SMR ಆಫೀಸರ್ಸ್ ಹಾಗೂ RPF ಡಿಪಾರ್ಟ್ಮೆಂಟ್ ಮತ್ತು ಟಿಕೆಟ್ ಕೌಂಟರ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್. ಸೊ ಇವರೆಲ್ಲರನ್ನು ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ಆದರೆ ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ನಾನು ತುಂಬ ಜನ ನೋಡಿದ್ದೀನಿ ಮತ್ತು ನನಗೆ ತುಂಬ ಜನ ಕೂಡ ಪರಿಚಯ ಇದ್ದಾರೆ ಈ ಇಲಾಖೆಯಲ್ಲಿ. ನಮ್ಮ ಪ್ರೀತಿಯ ರೈಲ್ವೆ ಇಲಾಖೆಯ ಒಂದು ಬ್ಲಾಗ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಇನ್ನು ಮುಂದೆ ತುಂಬ ವಿಡಿಯೋ ಇದೆ, ಯಾರು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಅಂದರೆ ನನಗೆ ತುಂಬ ಇಷ್ಟವಾದಂಥ ಒಂದು ಇಲಾಖೆ. ಅಂದರೆ ಭಾರತೀಯ ರೈಲ್ವೆ ಇಲಾಖೆ ಅಂದರೆ ತುಂಬಾ ಇಷ್ಟಪಡ್ತೀನಿ. ಹಾಗೂ ತುಂಬ ಜನ ನನಗೆ ಫ್ರೆಂಡ್ಸ್ಗಳು ಕೂಡ ಈ ರೈಲ್ವೆ ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಧನ್ಯವಾದಗಳು. ಹಲೋ, ಹಾಯ್, ನಮಸ್ತೆ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು KR ನಗರದಿಂದ ಮೈಸೂರಿಗೆ ಟ್ರೈನ್ ಜರ್ನಿ ಮಾಡ್ತಾಯಿದ್ದೆ. ಹಂಗಂತ ಏನಿದೆ ಫಸ್ಟ್ ಮಾಡ್ತಾಯಿದೆಯಾ ಶರತ್ ಅಂತ ಏನೋ ಅನ್ಕೊಂಡ್ಬಿಟ್ಟಿರ. ರೈಲ್ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರಿಗೆ ಕೊಚ್ಚುತ್ತಾ ಇದ್ದಾರಲ್ಲಿ. ಇದೆಲ್ಲ ದೇವ್ರಿಗೆ ಕೊಚ್ಚಿ ಮತ್ತೆ ಎಲ್ಲ ನೀರು ಗದ್ದೆ ಥರ ಮಾಡಿ ಅದನ್ನು ಉಳುಮೆ ಮಾಡಿ ನಂತರ ನಾಟಿ ಮಾಡೋದು. ನೆಕ್ಸ್ಟ್ ಸಾಗರಕಟ್ಟೆ ಬ್ರಿಡ್ಜ್ ಭತ್ತ. ನೀವು ಟ್ರೈನಲ್ಲಿ ಹೋಗ್ಬೇಕಿದ್ರೆ ಖಂಡಿತ ಈ ಬ್ರಿಡ್ಜ್ ಮೇಲೆ ಹೋಗಿರ್ತೀರ. ಹಾಗೆ ರೈಟ್ ಸೈಡ್ ಇರುವಂತಹ ಆ ಬ್ರಿಡ್ಜ್ ಕೂಡ ನೋಡಿರ್ತೀರ. ಈ ಥರ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಮೊಬೈಲ್ ಏನಾದರೂ ಮಿಸ್ ಆಗಿರೋದ್ರೆ ಕೆಳಗಡೆ ಭಾರಿ ಕಷ್ಟ. ಆದ್ರೂ ಪರವಾಗಿಲ್ಲ. ಇದು ಓಲ್ಡ್ ರೈಲ್ವೆ ಬ್ರಿಡ್ಜ್. ಇದು ಅಂದರೆ ಸಾಗರಕಟ್ಟೆ ರೈಲ್ವೆ ಸ್ಟೇಷನಲ್ಲಿ ತುಂಬ ಫ್ರೆಶ್ ತರಕಾರಿಗಳು ಕೂಡ ಸಿಗ್ತವೆ. ಇಲ್ಲಿ ಟ್ರೈನ್ ಸ್ಟಾಪ್ ಕೊಟ್ಟಾಗ ಬೇಕಾದವರು ತಗೋಬಹುದು. ಹಾಗೆಯೇ ಸ್ವಲ್ಪ ಚೈನ್ನ ಕೈಲಿ ಹಿಡ್ಕೊಂಡು ತಗೊಂಡ್ರೆ ತುಂಬ ಒಳ್ಳೆಯದು. ಬೇಗ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸಾಗರಕಟ್ಟೆ ರೈಲ್ವೆ ಸ್ಟೇಷನ್. ಈಗ ನೋಡಿ ತರಕಾರಿ ಮಾರೋರೆಲ್ಲ ಸಿಗ್ತಾ ಇರ್ತಾರೆ. ಇವಾಗ ಜಸ್ಟ್ ಟ್ರೈನ್ ಸ್ಟಾಪ್ ಆಗಬೇಕು. ನನ್ನ ಫ್ರೆಂಡು ಪ್ಯಾಂಟ್ಸ್ ಮ್ಯಾನ್ ಕೂಡ ಇಲ್ಲೇ ಇದ್ದಾರೆ. ಇಲ್ಲಿ ನೋಡಿ ತರಕಾರಿ ಎಲ್ಲ ಫ್ರೆಶ್ ಆಗಿ ಈ ಥರ ಸಿಗುತ್ತೆ. ಹಲೋ ರಾಮನಾಯಕ್ ಜಿ. ಸಾಗರಕಟ್ಟೆ ರೈಲ್ವೆ ಸ್ಟೇಷನ್.
ಸಿಗ್ನಲ್ ಬಂತು. ಕಾಷನ್ ಆರ್ಡ್ರ್ ಇದು. ಎಲ್ಲಿ ಇರೋ ನಿಮಿಷ. ನೆಕ್ಸ್ಟ್ ಸ್ಟೇಷನ್ ಕಲ್ಲೂರು ಹೆಡ್ಡಳ್ಳಿ. ಗಾಡಿ ಈ ಥರ ಹೋಗ್ಬೇಕಿದ್ರೆ ಯಾರು ಹತ್ತಬಾರ್ದು, ಯಾಕೆಂದರೆ ನೆಕ್ಸ್ಟ್ ಟ್ರೈನ್ಗೆ ಹೋದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಬಸ್ ವ್ಯವಸ್ಥೆ ಕೂಡ ಇದೆ. ಟ್ರೈನ್ ಹೋಗ್ಬೇಕಾದ್ರೆ ಯಾರೂ ಈ ಥರ ಓಡ್ ಬಂದಂಥ ಪ್ರಯತ್ನ ಮಾಡಬೇಡಿ, ಯಾಕೆಂದರೆ ನಿಮ್ಮ ಪ್ರಾಣಕ್ಕೆ ನೀವೇ ಹಾನಿ ಮಾಡ್ಕೊಳ್ತೀರ. ಇದು ಪಕ್ಕದಲ್ಲಿ ಕಾಣಿಸ್ತಿದೆಯಲ್ವಾ, ಇದು ಹೊಸದಾಗಿ ಇನ್ಸ್ಟಾಲ್ ಮಾಡೋಕ್ಕಾಗಿರೋಂಥ ಟ್ರ್ಯಾಕ್ ಲೈನು. ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಅಂತೂ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ. ಇನ್ನೂ ಒಳ್ಳೆಯದೇ ಈ ಥರ ಆದರೆ. ಅಲ್ಲಿ ನೋಡಿ ನಮ್ಮ ರೈತರು ಏನು ಮಾಡ್ತಾಯಿದ್ದಾರೆ, ಬೆಳಗ್ಗೆನೆ ಗದ್ದೆ ಉಳುಮೆ ಮಾಡ್ತಾಯಿದ್ದಾರೆ. ತುಂಬ ಧನ್ಯವಾದಗಳು. ಕಲ್ಲೂರು ಹೆಡ್ಡಳ್ಳಿ ರೈಲ್ವೆ ಸ್ಟೇಷನ್. ಏನು ಒಬ್ಬರು ಇಲ್ಲ ಇವತ್ತು ವರಲಕ್ಷ್ಮಿ ಹಬ್ಬ ಅಂತ. ಫುಲ್ ಸ್ಟೇಷನ್ ಖಾಲಿ, ಆದ್ರೂ ಟ್ರೈನ್ ಸ್ಟಾಪ್ ಮಾಡಲೇಬೇಕು. ಬಟ್ ರೂಲ್ಸ್ ಇದೆಯಲ್ಲ. ಟ್ರೈನ್ ಮಾರ್ಚ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೇಷನ್ KRS. ಗೇಟ್ಮ್ಯಾನ್. ಈ ಹೊಳೆನೀರು ತುಂಬ KRS ಬ್ಯಾಕ್ ವಾಟರ್ ಅಂತ ತುಂಬ ಇಲ್ಲಿ ತನಕನೂ ಬರುತ್ತೆ. ಆದರೆ ಹೊಳೆ ನೀರು ಇಲ್ಲ ಅಂದರೆ ಫುಲ್ ಖಾಲಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಲ್ವಾ, ಸೂಪರಾಗಿದೆ. ಸೊ ಈ ಅಂಡರ್ ಗ್ರೌಂಡಿಂದನೇ ನೀರು ಆಚೆ ಬರೋದು, ಇಲ್ಲಿ ಪಾಸ್ ಆಗೋದು. ಈ ಪ್ಲೇಸಲ್ಲಂತೂ ತುಂಬಾ ನವಿಲುಗಳಿರ್ತವೆ. ನಾನು ಎಷ್ಟೋ ಸಲ ನೋಡಿದ್ದೀನಿ ಜರ್ನಿ ಮಾಡಬೇಕಿದ್ರೆ. ಆದರೆ ಇವಾಗ ಮಾರ್ನಿಂಗ್ ಟೈಮ್ ಕಡಿಮೆ. ಯಾವಾಗ ಟ್ರೈನ್ ಬರಲ್ವೋ ಆ ಟೈಮಲ್ಲಿ ಮಾತ್ರ ಈ ಕಡೆ ಎಲ್ಲ ಏನಾದರೂ ತಿನ್ನಕ್ಕೆ ಬಂದಿರ್ತವೆ ನವಿಲುಗಳು. ತುಂಬ ಸೂಪರಾಗಿರುತ್ತೆ ನೋಡೋದಕ್ಕೆ. ಇದು ಫಸ್ಟ್ ಟೈಮ್ ರೈಲ್ವೆ ಬ್ಲಾಗ್ ಮಾಡ್ತಾರೆ. ನಾನು ಹೋಗ್ಬೇಕಿತ್ತು ಸಕಲೇಶ್ಪುರ ಮತ್ತು ಮಂಗಳೂರು ಆ ಕಡೆ ಎಲ್ಲ ಹೋಗ್ಬೇಕಿತ್ತು. ಕಾರಣಾಂತರದಿಂದ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತಾರೆ, ಅದನ್ನು ನೋಡಿ ಟ್ರೈನ್ ಸ್ಟಾಪ್ ಆಗಿರೋದ್ರಿಂದ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಎಲ್ಲ ರೆಡಿ ಆದರೆ ಹೋಗೋಣ. ಅಲ್ಲೂ ತುಂಬ ಪ್ಲೇಸ್ ತುಂಬ ಚೆನ್ನಾಗಿದೆ. ಚಿಲಿಪಿಲಿ ಅಕ್ಕಿಗಳ ಕಲರವಾದ ಒಂದು ಶಬ್ದ ಯಾವ ಥರ ಬರ್ತಾಯಿದೆ ಅಂದರೆ, ಇವಾಗ ಟ್ರೈನ್ ಹೋಗ್ತಾ ಇರೋದ್ರಿಂದ ಅಲ್ಲಿ ಆರನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ವಾಯ್ಸ್ ಕ್ಲಿಯರಿಟಿ ನಿಮಗೆ ಬರಲಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬಾರ್ದು. ಇಂಜಿನಿಂದ 5ನೇ ಕೋಚ್ ನಂದಲ್ಲಪ್ಪ. ನಂದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾರ, ಏನೋ ಟಿಕೆಟ್ ತಗೊಂಡಿದ್ದೀನಿ, ಹಂಗಾಗಿ ಹೋಗೋ ತನಕ ನಂದು. ಇಲ್ಲಿ ಆನಂದೂರ್ ಅಂತ ಇದೆ, ಅಲ್ಲಿ ಏನೋ ಟ್ರ್ಯಾಕ್ದು ಕೆಲಸ ನಡೀತಾ ಇದೆ ಆಯಿತಾ. ಆನಂದೂರಲ್ಲಿ ರೈಲ್ವೆ ಟ್ರ್ಯಾಕ್ ಕೆಲಸ ನಡೀತಾ ಇರೋದ್ರಿಂದ ಇಲ್ಲಿಂದ ಕಾಷನ್ ಆರ್ಡರ್ ಇದೆ, ಹಂಗಾಗಿ ಟ್ರೈನ್ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಅಲ್ಲಿ ಬನ್ನಿ, ಜನ ಎಲ್ಲ ಗೇಟ್ ಹಾಕಿರ್ತಾರಲ್ಲ ಯಾವ ಥರ ನಿಂತಿರ್ತಾರೆ ನೋಡೋರಂತೆ.
ಆಲದ ಮರ ತುಂಬ ಚೆನ್ನಾಗಿದೆ ಗುರು ಇದು. ಅಲ್ಲಿ ನೋಡಿ ಗದ್ದೆ ನಾಟಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ರೈಲ್ವೆ ಟ್ರ್ಯಾಕ್ ವರ್ಕ್ ಮಾಡ್ತಾ ಇರೋರು ಇವರೆಲ್ಲ. ಇವ್ರಿಗೆಲ್ಲ ತುಂಬ ಒಂದು ಧನ್ಯವಾದ ತಿಳಿಸ್ಲೇಬೇಕು. ನೆಕ್ಸ್ಟ್ ಇನ್ನೊಂದು ಟ್ರೈನ್ ಆ ಕಡೆ, ನೆಕ್ಸ್ಟ್ ಮೈಸೂರಿಂದ ಶಿವಮೊಗ್ಗ ಪ್ಯಾಸೆಂಜರ್ ಗಾಡಿ ಐತೆ. ಹಾಗೆ ನೋಡಿ ಎಂತೆಂಥವರೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ವ. ಪಾಪ ಏನು ಮಾಡೋಕ್ಕಾಗಲ್ಲ ಗುರು, ಪರಿಸ್ಥಿತಿ ಹಂಗಿದೆ, ಏನು ಮಾಡೋಕ್ಕಾಗೋದೇ ಇಲ್ಲ. ಮಕ್ಕಳು ಅವ್ರ ಫ್ಯಾಮಿಲಿ ಎಲ್ಲ ಕಟ್ಕೊಂಡು ಈ ಟ್ರ್ಯಾಕ್ ಕೆಲಸ ಮಾಡ್ತಾರಲ್ಲ. ಇನ್ನೂ ಸ್ಲೋ ಆಯಿತು. ಇದನ್ನು ಬಿಡ್ತಿದ್ದಂಗೆ ಫುಲ್ ಸ್ಪೀಡ್ ಆಗುತ್ತೆ. ಅದರ್ ನೆಕ್ಸ್ಟ್ KRS ರೈಲ್ವೆ ಸ್ಟೇಷನ್. ಇವಾಗ ನೆಕ್ಸ್ಟ್ KRS ರೈಲ್ವೆ ಸ್ಟೇಷನ್ ಬಂತು. ಇವತ್ತು ಹಬ್ಬಲ್ವ, ಹಂಗಾಗಿ ರೈಲ್ವೆ ಸ್ಟೇಷನಲ್ಲಿ ಜನನೇ ಇಲ್ಲ. ರಾಸಾಯನಿಕ ಗೊಬ್ಬರ ತಯಾರು ಮಾಡುವ ಒಂದು ಫ್ಯಾಕ್ಟರಿ ಇತ್ತು, ಆದರೆ ಅದು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಕ್ಲೋಸ್ ಆಗಿ. ಆ ಪ್ಲೇಸ್ ಯಾವುದು ಗೊತ್ತಾ, ತೋರಿಸ್ತೀನಿ ಹಂಗೇನೇ ರೀ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಇಲ್ಲಿ ಇದ್ದಿದ್ದೀಗ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಆದರೆ ಇಲ್ಲಿ ಚಿರತೆ ಎಲ್ಲ ಇದೆ ಗುರು, ನೋಡಿ ನವಿಲಿದೆ ಅಲ್ಲೇ. ಒಂಥರ ಚಿಕ್ಕ ಫಾರೆಸ್ಟ್ ಥರ ಇದೆ ಏರಿಯಾ. ಇಲ್ಲಿಂದ ನೀವು ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ಬೋದು. ಇದು ನೋಡೋದಕ್ಕೆ ಒಂಥರ ಖುಷಿ ಬರುತ್ತಲ್ಲ. ಟನಲ್ ಅಲ್ಲ, ಬ್ರಿಡ್ಜ್. ಓ, ಅದಕ್ಕೆ ಒಂದು ಇದು ಕಟ್ಬಿಟ್ಟಿದ್ದಾರೆ ಇವಾಗ. ಓಕೆ, ರೈಟ್. ಬೆಳಗೊಳ ರೈಲ್ವೆ ಸ್ಟೇಷನ್. ಫಸ್ಟ್ ಇಲ್ಲಿ 3 ಟ್ರ್ಯಾಕ್ ಇತ್ತು, ಇವಾಗ 5 ಟ್ರ್ಯಾಕ್ ಆಗಿದೆ. ಯಾಕೆಂದರೆ ಮೈಸೂರಿಗೆ ಎತ್ತರದಲ್ಲಿರುವಂಥ ಈ ರೈಲ್ವೆ ಸ್ಟೇಷನ್ಗೆ ಸೊ ಅಲ್ಲೆಲ್ಲರೂ ನಿಲ್ಲಿಸೋದಕ್ಕೆ ಗೂಡ್ಸ್ಗಳಿಗೆ ಜಾಗ ಇಲ್ಲ ಅಂದರೆ ಇಲ್ಲೇ ತಂದು ಬ್ಯಾಕ್ ಮಾಡ್ತಾರೆ. ಇಲ್ಲಿ ಮತ್ತು ಅಶೋಕಪುರಂ. ಟ್ರ್ಯಾಕ್ ಚೇಂಜ್. ಓನ್ಲಿ ಸ್ಟೇಷನ್ ಮಾಸ್ಟರ್ ಕಂಟ್ರೋಲ್. ಇದು ಓಲ್ಡ್ ಆಫೀಸು.
ಆಯಿತಾ. ಇಲ್ಲೇ ಟಿಕೆಟ್ ಎಲ್ಲ ಕೊಡ್ತಿದ್ದು, ಸ್ಟೇಷನ್ ಮಾಸ್ಟರ್ ರೂಮ್ ಕೂಡ ಇಲ್ಲೇ ಇತ್ತು. ಇವಾಗ ಹೊಸದಾಗಿ ಇನ್ಸ್ಟಾಲ್ ಮಾಡಲಾಗಿದೆ ಬೆಳಗೊಳ ರೈಲ್ವೆ ಸ್ಟೇಷನ್. ಗಾಡಿ ಪ್ಯಾಸೆಂಜರ್ ಅಂತೂ ಒಬ್ಬರು ಇಲ್ಲ ಬೆಳಗೊಳ ರೈಲ್ವೆ ಸ್ಟೇಷನಲ್ಲಿ, ಯಾಕೆಂದರೆ ಟೌನ್ ಲಿಮಿಟ್ ಹತ್ರ ಇರೋದ್ರಿಂದ ಇರ್ತಾರೆ, ಆದರೆ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಯಾರೂ ಇಲ್ಲ. ಈ ಕಡೆ ಎಲ್ಲ ಫುಲ್ ಗೂಡ್ಸ್ ಗಾಡಿ ನಿಲ್ಲಿಸೋದಕ್ಕೆ ಮಾಡಿಸಿರೋದು. ಇದೆಲ್ಲ ಪ್ಯಾಸೆಂಜರ್ ಗಾಡಿನೂ ನಿಲ್ಲುತ್ತೆ ಕ್ರಾಸಿಂಗ್ ಇದ್ದಾಗ, ಬಟ್ ಇದೆಲ್ಲ ಇವಾಗ ಸದ್ಯಕ್ಕೆ ಜಲ್ಲಿಕಲ್ದು ಗೂಡ್ಸ್ ರೈಲ್ ನಿಂತಿದೆ. ಈಗ ನೀವು ನೋಡ್ತಾ ಇರ್ಬೋದು, ಗೂಡ್ಸ್ ಗಾಡಿನಲ್ಲಿ ಆ ಟ್ರ್ಯಾಕ್ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿರೋದನ್ನ ಲೋಡ್ ಮಾಡಿದ್ದಾರೆ. ಆ ಗೂಡ್ಸ್ ಮುಖಾಂತರನೇ ಎಲ್ಲಿ ವರ್ಕ್ ನಡೀತಾ ಇದೆಯೋ ಟ್ರ್ಯಾಕ್ ಕೆಲಸ ಅಲ್ಲಿಗೆ ತಗೋಗಿ ಅದನ್ನು ಶಿಫ್ಟ್ ಮಾಡೋದು. ಮತ್ತು ಅದಕ್ಕೆ ತಕ್ಕಂತೆ ಒಂದು ಕ್ರೇನ್ ಕೂಡ ಇದೆ. ಎಷ್ಟು ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ರಿಸ್ಕ್ ತಗೊಳ್ತಿದ್ರು, ಇವಾಗ ಅದು ರಿಸ್ಕ್ ತಗೊಳ್ತಾ ಇಲ್ಲ, ಈಸಿಯಾಗಿ ಕೆಲಸ ಮುಗಿಸ್ತಾ ಇದ್ದಾರೆ. ಯಾಕೆಂದರೆ ನೀವು ಸಕಲೇಶ್ಪುರದ ಹತ್ರ ಗುಡ್ಡ ಕುಸ್ತಿರೋದು ಕೂಡ ನೀವು ನೋಡ್ಬೋದು, ಎಷ್ಟು ಬೇಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ತಂತ್ರಜ್ಞಾನ ಯಾವಾಗ ಇಂಪ್ರೂವ್ ಆಗುತ್ತೋ ಆವಾಗ ಈ ಕೆಲಸಗಳೆಲ್ಲ ಅಷ್ಟು ಈಸಿ ಆಗುತ್ತೆ. ಆದ್ರೂ ಕೂಡ ಒಂದು ಎಷ್ಟು ಜನ ಕೆಲಸ ಮಾಡ್ಬೋದಿತ್ತಲ್ವ, ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಿತ್ತು, ಈಗ ಅಷ್ಟು ಉದ್ಯೋಗ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ರೈಲ್ವೆ ಅಂತಲ್ಲ, ಎನಿ ಒನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅಷ್ಟೇ ಕೆಲಸಗಳು ತುಂಬಾ ಕಡಿಮೆ ಆಗ್ತಾಯಿದ್ದಾವೆ. ಯಾಕೆಂದರೆ ಎಲ್ಲ ಟೆಕ್ನಿಕಲ್ ಬರ್ತಾ ಜನಕ್ಕೆ ಕೆಲಸ ಸಿಗಲ್ಲ, ಆ ಥರ ಪ್ರಾಬ್ಲಮ್ ಆಗಿದೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಪ್ಯಾಕ್ ಮಾಡಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಕಳಿಸ್ತಾರೆ. ಇದು ಅವರಿಗೆ ವರ್ಕ್ ಮಾಡೋದಕ್ಕೆ ಒಂದಂಥ ಕೋಚ್. ಅದು MNGT ರೈಲ್ವೆ ಸ್ಟೇಷನ್. ಕಮಿಂಗ್ MNGT ರೈಲ್ವೆ ಸ್ಟೇಷನ್. MNGT ನಮಗೆ ಏನೇ ಇದ್ರೂ ಸರಬರಾಜಾಗೋದು ಅಕ್ಕಿ ಗೋಧಿ ಎಲ್ಲ ಇಲ್ಲಿಂದನೇ, ಗೂಡ್ಸಿಂದ ಬಂದು ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲ ಕಡೆನೂ. ಮರ ಎಲ್ಲ ಅಡ್ಡ ಬಂದಿರೋ ಕಾರಣ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಅಂತಿಂತೂ ಮೈಸೂರು ಬಂತು ಗುರು ಟ್ರೈನು. ಮೈಸೂರು ಬಂದು ಇನ್ನೆಲ್ಲ ಹೋಗುತ್ತಲ್ವ, ನಮ್ಮ ಅದೃಷ್ಟಕ್ಕೆ. ಕಡೆ ನೋಡ್ತಾ ಇದ್ದೀರಲ್ಲ ಪ್ಲಾಟ್ಫಾರ್ಮಲ್ಲಿ, ಅದು ಗಾಡಿ ಸೆಂಟಿಂಗ್ ಮಾಡ್ತಿರೋದು. ಅಂದರೆ ಗಾಡಿ ಖಾಲಿ ಇರೋದನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ಡಿಪೋಗೆ. ಹಾಗೆಯೇ ಸ್ವಯಂ ಚಾಲಿತ ಕೋಚ್ ವಾಷರ್ ಕೂಡ ಇದೆ ನೋಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಕೋಚ್ ವಾಷಿಂಗ್ ಆಗ್ತಾಯಿದೆ ಆಲ್ರೆಡಿ. ನೋಡಿ, ಕೋಚ್ ವಾಷಿಂಗ್ ಆಗ್ತಾ ಇರೋದು. ನಮ್ಮ ರೈಲ್ವೆ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ಇನ್ನೂ ಆಗುತ್ತೆ ಮುಂದೆ ಹೋಗ್ತಾ. ಹಂಗನ್ಬಿಟ್ಟು ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ಕೂತ್ಕೋಬೇಡಿ, ಎಲ್ಲ ಎಲೆಕ್ಟ್ರಿಕಲ್. ಇನ್ನೂ ನಮ್ಮ ಮೈಸೂರು ಟು ಹಾಸನ ಅರಸೀಕೆರೆ ಎಲೆಕ್ಟ್ರಿಕಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೇನೋ ಆಗುತ್ತೆ. ICF ಕೋಚ್ ಇದೆ, ಎಲೆಕ್ಟ್ರಿಕಲ್ ಕೋಚ್ ಇದೆ. ದಯವಿಟ್ಟು ಸ್ವಲ್ಪ ಈ ಪ್ಲ್ಯಾಸ್ಟಿಕ್ ವಾಟರ್ ಬಾಟಲ್ ಎಲ್ಲ ಡಸ್ಟ್ಬಿನ್ಗೆ ಹಾಕಿ. ದಯವಿಟ್ಟು ನಮ್ಮ ರೈಲ್ವೆ ಇಲಾಖೆಗೂ ನಾನು ಪಾಪ ಅವರು ರೈಲ್ವೆ ಇಲಾಖೆಯಲ್ಲೇನೋ ತುಂಬ ಸೇಫ್ಟಿ ಕೊಟ್ಟಿದ್ದಾರೆ, ಬಟ್ ನಮ್ಮ ಜನಗಳು ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ.